Hello everyone, welcome to Encourage India IAS. ಸೊ ಈ ಒಂದು ವಿಡಿಯೋಲಿ ನಾವು ಎ ಸಿ ಸ್ಯಾಟ್ ರಿಲೇಟೆಡ್ ಅಪ್ಡೇಟ್ಸ್ ಅನ್ನ ನೋಡೋಣ. ಸೊ ಇದರಲ್ಲಿ ಏನೆಲ್ಲ ಇನ್ಕ್ಲೂಡೆಡ್ ಇರ್ತದೆ ಅಂದ್ರೆ ಎ ಸಿ ಸ್ಯಾಟ್ ಮೈನ್ಸ್ ಇವಾಲ್ಯೂಯೇಷನ್ ಪ್ರೊಸೆಸ್ ಯಾವ ಹಂತದಲ್ಲಿದೆ, ಹಾಗೂ ಮೈನ್ಸ್ ರಿಸಲ್ಟ್ಸ್ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು, ಮೈನ್ಸ್ 1:3 ರಿಸಲ್ಟ್ಸ್ ಅನ್ನ ಯಾವಾಗ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಈ ಒಂದು ದಿವಸ ಅಂದ್ರೆ 7 ಜುಲೈ 2026ರಂದು ನಾವು KPSC ಸೆಕ್ರೆಟರಿ ಮೇಡಮ್ ಅನ್ನು ಭೇಟಿಯಾಗಿ ಈ ಒಂದು ಲೆಟರ್ ನ ಸಲ್ಲಿಸಿದ್ದೀವಿ. ಸೊ ಈ ಒಂದು ಲೆಟರ್ ಅಲ್ಲಿ ನಾವು ಎ ಸಿ ಸ್ಯಾಟ್ ಮೈನ್ಸ್ ಸ್ಟೂಡೆಂಟ್ಸ್ ಸುಮಾರು ಮೈನ್ಸ್ ಎಕ್ಸಾಮಿನೇಷನ್ ಬರೆದು 1.5 ವರ್ಷ ಆದ್ರೂ ರಿಸಲ್ಟ್ ಬಂದಿಲ್ಲ. ಈ ಒಂದು ಕಾಲಾವಧಿಯಲ್ಲಿ ಸ್ಟೂಡೆಂಟ್ಸ್ ಯಾವ್ದೆಲ್ಲ ಇಶ್ಯೂಸ್ ಅನ್ನು ಫೇಸ್ ಮಾಡ್ತಿದ್ದಾರೆ, ಎಮೋಷನಲ್ ಇಶ್ಯೂಸ್ ಆಗಿರ್ಬೋದು, ಫೈನಾನ್ಷಿಯಲ್ ಇಶ್ಯೂಸ್ ಆಗಿರ್ಬೋದು, ಇದನ್ನೆಲ್ಲ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಅದರ ಜೊತೆಗೆ ಇದೊಂದು ಟೈಮ್ ಲೈನ್ ಅನ್ನ ಸಹ ನಾವು ಕೊಟ್ಟಿದ್ದೀವಿ. ಈ ಟೈಮ್ ಲೈನ್ ಅಲ್ಲಿ ನಿಮಗೆ ಎ ಸಿ ಸ್ಯಾಟ್ 2024ರಲ್ಲಿ ನೋಟಿಫಿಕೇಶನ್ ಬಿಟ್ಟಾಗಿಲಿಂದ ಇದುವರೆಗೆ ಸುಮಾರು 2.5 ವರ್ಷಗಳ ಕಾಲಕನ್ನ ಹೆಚ್ಚಿನ ದಿವಸಗಳಾಗಿದೆ. ಇದನ್ನೆಲ್ಲ ನಾವು ಮೆನ್ಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಅದಾದ ಮೇಲೆ ನಿಮಗೆ ಪ್ರಿಲಿಮಿನರಿ ಎಕ್ಸಾಮ್ ಆಗಿ 22 ತಿಂಗಳ ಕಾಲ ಆಗಿದೆ. ಅದಾದ ಮೇಲೆ ನಿಮಗೆ ಪ್ರಿಲಿಮ್ಸ್ ರಿಸಲ್ಟ್ಸ್ ಬಂದು 20 ತಿಂಗಳ ಕಾಲ ಆಗಿದೆ. ಇದನ್ನೆಲ್ಲ ನಾವು ಈ ಒಂದು ಲೆಟರ್ ಅಲ್ಲಿ ಮೆನ್ಷನ್ ಮಾಡಿದ್ದೀವಿ. ಮತ್ತೆ ಮೈನ್ಸ್ ಎಕ್ಸಾಮ್ ಯಾವಾಗಾಯ್ತು ಅಂತ ಹೇಳಿದ್ರೆ ಏಪ್ರಿಲ್ 2025ರಲ್ಲಿ ಮೈನ್ಸ್ ಎಕ್ಸಾಮ್ ಆಗಿತ್ತು. ಸೊ ಮೈನ್ಸ್ ಎಕ್ಸಾಮ್ ಆಗಿಯೂ ಸಹ 1.5 ವರ್ಷ ಆಗಿದೆ. ಸೊ ಇಷ್ಟೊಂದು ಡಿಲೇ ಆಗಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಸುಮಾರು 1.5 ವರ್ಷಕ್ಕನ್ನ ಮೇಲ್ಪಟ್ಟು ಕಾಲಾವಧಿ ಆಗಿದ್ರೂ ಇನ್ನ ರಿಸಲ್ಟ್ಸ್ ಬಿಟ್ಟಿಲ್ಲ. ಇದನ್ನೆಲ್ಲ ನಾವು ಹೇಳಿದ್ದೀವಿ. ಸೊ ನಮ್ಮ ಕಡೆಯಿಂದ ಕಂಪ್ಲೀಟ್ ಆಗಿ ರಿಕ್ವೆಸ್ಟ್ ಮಾಡಿದ್ದೀವಿ. ಸೊ ಆನ್ ದಿಸ್ ಲೈನ್ಸ್ ಮೇಡಮ್ ಎಕ್ಸ್ಪ್ಲೈನ್ ಮಾಡಿದ್ದು, ಮೇಡಮ್ ಹೇಳಿದ್ದೇನಂತ ಹೇಳಿದ್ರೆ ಇವಾಲ್ಯೂಯೇಷನ್ ಪ್ರೊಸೆಸ್ ಈಸ್ ಆನ್ ಗೋಯಿಂಗ್. ನಿಮ್ಗೆಲ್ರಿಗೂ ಗೊತ್ತಿರಬೇಕು, ಹೋದ ತಿಂಗಳಿಂದಾನೇ ಇವಾಲ್ಯೂಯೇಷನ್ ಪ್ರೊಸೆಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಇವಾಲ್ಯೂಯೇಷನ್ ಪ್ರೊಸೆಸ್ ಆಲ್ಮೋಸ್ಟ್ ಆಲ್ ಮುಗಿತಾ ಬಂದಿದೆ, ಒಂದು 70 to 80% ಆಗಿದೆ. ಇನ್ನು ಉಳಿದಿರುವ ಇವಾಲ್ಯೂಯೇಷನ್ ಪ್ರೊಸೆಸ್ 1 to 2 ವೀಕ್ಸ್ ಅಲ್ಲಿ ಕಂಪ್ಲೀಟ್ ಆಗುವ ಸಾಧ್ಯತೆಗಳಿದಾವೆ. ಮತ್ತೆ 1 to 2 ವೀಕ್ಸ್ ಅಲ್ಲಿ ಇವಾಲ್ಯೂಯೇಷನ್ ಪ್ರೊಸೆಸ್ ಏನಾದರೂ ಕಂಪ್ಲೀಟ್ ಆದಲ್ಲಿ ಇದೇ ತಿಂಗಳ 3rd or 4th ವೀಕ್ ಅಲ್ಲಿ ನಾವು ರಿಸಲ್ಟ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು. ಸೊ ನನಗೆ ಗೊತ್ತಿರೋ ಪ್ರಕಾರ ಮೋಸ್ಟ್ಲಿ ನಿಮಗೆ ಈ ಒಂದು ಮಂತ್ನ ಕೊನೆಯ ವಾರ ಅಂದ್ರೆ 4th ವೀಕ್ ಅಲ್ಲಿ ರಿಸಲ್ಟ್ಸ್ ಬಿಡುವ ಸಾಧ್ಯತೆ ಇದೆ. ಈ ಒಂದು ರಿಸಲ್ಟ್ಸ್ ಬಿಟ್ಟ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಜಾಸ್ತಿ ಸಮಯ ಕೊಡೋದಿಲ್ಲ. 1 ವಾರದಿಂದ 10 ದಿವಸಗಳ ಕಾಲ ಮಾತ್ರ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ 1:3 ಯಾರು ಸೆಲೆಕ್ಟ್ ಆಗ್ತೀರಿ ಅವರಿಗೆ ಬರೀ 7 ದಿವಸಗಳ ಅಥವಾ 10 ದಿವಸಗಳ ಕಾಲ ಕೊಡ್ತಾರೆ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ಗಳನ್ನ ಇವಾಗಲಿಂದಾನೇ ರೆಡಿ ಮಾಡಿ ಇಟ್ಟುಕೊಳ್ಳಿ. ಎಲ್ಲಾದರೂ ಮಿಸ್ ಆಗಿದ್ರೆ ಅದನ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಎಲ್ಲಾದ್ರೂ ನಿಮ್ಮ ಊರಿನಲ್ಲಿ ಇಟ್ಟಿದ್ರೆ ಅದನ್ನೆಲ್ಲ ಕಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಅದರಲ್ಲಿ ಏನಾದರೂ ಇದ್ದಲ್ಲಿ ಅದನ್ನು ಸರಿಪಡಿಸ್ಕೊಳ್ಳಿ. ಈ ಒಂದು ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗಬೇಡಿ. ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ಯಾಕೆಂದ್ರೆ ನಿಮಗೆ ಒನ್ಸ್ ರಿಸಲ್ಟ್ಸ್ ಬಿಟ್ಟ ಮೇಲೆ ಬರೀ 1 ವಾರದಿಂದ 10 ದಿವಸಗಳ ಕಾಲ ಮಾತ್ರ ನಿಮ್ಮ ಹತ್ರ ಕಾಲಾವಕಾಶ ಇರ್ತದೆ. ಇದಾದ ಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮ್ಯಾಕ್ಸಿಮಮ್ 1 ವಾರದಿಂದ 10 ದಿವಸಗಳ ಕಾಲ ನಡೀತದೆ ಅಷ್ಟೇ. ಸೊ ಇದರಲ್ಲಿ ಇಂಟರ್ವ್ಯೂ ಸ್ಟೇಜ್ ಯಾವುದೇ ಒಂದು ತರಹದ ಇಂಟರ್ವ್ಯೂ ಸ್ಟೇಜ್ ಇಲ್ಲದಿರುವುದರಿಂದ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬೇಗ ಆಗ್ತದೆ. ಡಾಕ್ಯುಮೆಂಟ್ ವೆರಿಫಿಕೇಶನ್ ಆದ ಮೇಲೆ ವಿತಿನ್ 1 ವೀಕ್ ನಿಮ್ಮ ಫೈನಲ್ ರಿಸಲ್ಟ್ಸ್ ಬರಬಹುದು. ಸೊ ಫೈನಲ್ ರಿಸಲ್ಟ್ ಆಗಸ್ಟ್ 15ನ ಒಳಗೆ ಬಿಡುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದಾವೆ. ಸೊ ಎಲ್ಲರೂ ಯಾರೆಲ್ಲ ಎ ಸಿ ಸ್ಯಾಟ್ ರಿಸಲ್ಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀರಿ, ನಿಮ್ಮ ಈ ಒಂದು ವೆಯ್ಟು ಆಗಸ್ಟ್ 15 ಅಂದ್ರೆ ಇಂಡಿಪೆಂಡೆನ್ಸ್ ಡೇ ಒಳಗೆ ಬರುವ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ. ಸೊ ಇದರ ಜೊತೆಗೆ ನಾವು ನಮ್ಮ ನೆಕ್ಸ್ಟ್ ಎ ಸಿ ಸ್ಯಾಟ್ ನೋಟಿಫಿಕೇಶನ್ಗೆ ಯಾರೆಲ್ಲ ಪ್ರಿಪೇರ್ ಆಗ್ತಿದ್ದೀರಿ ಅವರಿಗೆ ಇನ್ನು ಮುಂಬರುವ ವಿಡಿಯೋ ಅಲ್ಲಿ ಒಂದು ಹೊಸ ಅಧಿಸೂಚನೆ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವಾಗ ನಿಮಗೆ ಒಂದು ಹೊಸ ಅಧಿಸೂಚನೆ ಬರಬಹುದು ಅದರ ಬಗ್ಗೆ ನಾನು ಒಂದು ಟೈಮ್ ಲೈನ್ ಅನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಮತ್ತೆ ಅದ್ರ ಜೊತೆಗೆ ಈಗ ಆಲ್ರೆಡಿ ಯಾರು ಮೈನ್ಸ್ ಬರ್ತಿದ್ದೀರಿ ಅವರಿಗೋಸ್ಕರನೇ ನಾವು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಅದಾದ ಮೇಲೆ ಹೊಸ ನೋಟಿಫಿಕೇಶನ್ ಯಾರು ವೆಯ್ಟ್ ಮಾಡ್ತೀರಿ ಅವರಿಗೋಸ್ಕರ ಸಹ ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಯಾರೆಲ್ಲ ಇಂಟ್ರೆಸ್ಟೆಡ್ ಕ್ಯಾಂಡಿಡೇಟ್ಸ್ ಇದ್ದೀರಿ ಅವರು ಆ ಒಂದು ವಾಟ್ಸ್ಆ್ಯಪ್ ಗ್ರೂಪ್ಗಳಿಗೆ ಜಾಯ್ನ್ ಆಗ್ಬೋದು. ಯಾರೆಲ್ಲ ಮೈನ್ಸ್ ಬರ್ದಿರೋರು ಬರೀ ಮೈನ್ಸ್ ಬರ್ದಿರೋರು ಮಾತ್ರ ಮೈನ್ಸ್ ಗ್ರೂಪ್ಗೆ ಜಾಯ್ನ್ ಆಗಿ. ಇನ್ನು ನೆಕ್ಸ್ಟ್ ಹೊಸ ನೋಟಿಫಿಕೇಶನ್ಗೆ ಯಾರು ಪ್ರಿಪೇರ್ ಆಗ್ತಿದ್ದೀರಿ ಅವರು ಹೊಸ ನೋಟಿಫಿಕೇಶನ್ ವಾಟ್ಸ್ಆ್ಯಪ್ ಗ್ರೂಪ್ ಲಿಂಕನ್ನು ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲಿಗೆ ಹೋಗ್ಬಿಟ್ಟು ಜಾಯ್ನ್ ಆಗಬಹುದು. ಅದರ ಜೊತೆಗೆ ನಮ್ಮ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೀಲಿಕ್ಕೆ ಹೋಗಬೇಡಿ. ಸೊ ದಟ್ ಯು ವಿಲ್ ಗೆಟ್ ಫಾಸ್ಟೆಸ್ಟ್ ಅಂಡ್ ಅಪ್ಡೇಟೆಡ್ ಇನ್ಫಾರ್ಮೇಷನ್ ಅಂಡ್ ಅಥೆಂಟಿಕೇಟೆಡ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.